ನನ್ನ ಹೆಸರು ಗಣಪತಿ ಪೂಜಾರಿ ಅಂತ. ಅರಮಕೋಡಿ ಈಶ್ವರ ದೇವಸ್ಥಾನದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ. ಸತತ 48 ವರ್ಷದಿಂದ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯನಾಗಿದ್ದುಕೊಂಡು ಈ ಭಜನಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ನಾನು ನನ್ನ ಕೆಲವು ವೈಯಕ್ತಿಕ ಕೆಲಸಗಳನ್ನು ಇದ್ದರೂ ಕೂಡ ಈ ದೇವಸ್ಥಾನದ ದೇವರ ಕೆಲಸವನ್ನು ಭಾವನೆಯಿಂದ ಈ ಸತತವಾಗಿ ಶಿವರಾತ್ರಿ ಭಜನೆಗೆ ಮತ್ತು ಸಂಕ್ರಾಂತಿ ಭಜನೆಗೆ ಇದಕ್ಕೆಲ್ಲವೂ ನನ್ನ ಸಮಯವನ್ನು ಮೀಸಲಿಟ್ಟು ಈ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇನೆ. ಈ ಭಜನೆ ಅಂತೇಳಿ ಹೇಗೆ ನಮಗೆಲ್ಲ ಬರಗತ ಆಗುತ್ತೆ ಅಂದರೆ, ಹಿಂದಿನ ನಮ್ಮ ಪೂರ್ವಿಕರು ನರಸಯ್ಯನವರಂತ ಅಯ್ಯಂಗಾರ್ ಅಂತ, ಅವರು ಮೂಲತಃ ಆಂಧ್ರದವರಂತೆ. ಅವರು ಪಂಡ್ರಾಪುರದಲ್ಲಿ ಹೋಗಿ ವಲಸಿಕೊಂಡಿದ್ದವರು. ಹಾಗೆ ಭಜನೆಯನ್ನು ವಿಸ್ತರಿಸ್ತಾ ಕರಾವಳಿ ಭಾಗಕ್ಕೆ ಬಂದು ಬೈಂದೂರು ಮಂಜಯ್ ಶೆಟ್ಟರು MLA ಅವರ ಅಧೀನಕ್ಕೆ ಎಡತ್ರೆಯವರ ಅಧೀನ ಕೊಟ್ಟು ಬಂತ ವೆಂಕಟರಮಣ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಮಾಡಿಕೊಂಡಿದ್ದು, ಭಜನೆಯನ್ನು ಕರಾವಳಿ ಭಾಗದವರಿಗೆ ಭಜನೆಯನ್ನು ವಿಸ್ತರಿಸ್ತಾ ಬಂದರು. ಮತ್ತು ಕೆಲವು ಮರಾಠಿ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಯಾವ ಹೊತ್ತಿನಲ್ಲಿ ಯಾವ ಭಜನೆಯನ್ನು ಹಾಡಬೇಕು, ಉದಯ ರಾಗದಲ್ಲಿ ಉದಯ ಕಾಲದಲ್ಲಿ ಉದಯ ರಾಗದಲ್ಲಿ ಹಾಡುವಂಥ ಪದ್ಯ, ಮಧ್ಯಾಹ್ನದಲ್ಲಿ ಏರುದನಿಯನ್ನು ಹಾಡುವಂಥ ಪದ್ಯ, ಮತ್ತು ರಾಮನವಮಿಗೆ ರಾಮನ ಮೂರ್ತಿಯನ್ನು ತೊಟ್ಟಿಲಲ್ಲಿ ಇಟ್ಟು ತೂಗಲಿಕ್ಕೂ ಕೂಡ ಒಂದು ಭಜನೆ ಇದೆ. ಮತ್ತು ದೇವರಿಗೆ ನೈವೇದ್ಯ ಮಾಡಲಿಕ್ಕೂ ಕೂಡ ಫಲಾಹಾರವನ್ನು ಮಾಡು ಪರಮ ಪುರುಷನೇ ಜಲಜಾಕ್ಷಿ ಲಕ್ಷ್ಮಿಯರ ಕರಕಂಜದಂತ ಅಂಥೇಳಿ ದೇವರಿಗೆ ಪ್ರಸಾದ ಮಧ್ಯಾಹ್ನ ನೈವೇದ್ಯ ಮಾಡಲಿಕ್ಕೂ ಕೂಡ ಪದ್ಯ ಇದೆ. ಇದನ್ನೆಲ್ಲ ನಮಗೆ ಕಲಿಸಿದವರು. ಸಂಧ್ಯಾರಾಗದಲ್ಲಿ ಸಾಯಂಕಾಲದಲ್ಲಿ ಗೋವಿನ ಗೀತೆ ಹಾಡ್ತಾರೆ. ಕಂಗೆ ಬಾರೆ ಗೌರಿ ಬಾರೆ ಆ ದಾಟಿಯಲ್ಲಿ ರಕ್ಷಿಸೈ ಕಾರುಣ್ಯ ಸಿಂಧುವೆ ರಕ್ಷಿಸೈ ಕುಲಬಂಧುವೆ ರಕ್ಷಿಸನ್ನನು ಕೈಯ ಬಿಡದೆ ಪಕ್ಷಪಾತವ ಮಾಡದೆ, ಅಂದರೆ ಆ ಗೋವಿನ ಗೀತೆ ದಾಟಿಯಲ್ಲಿ ಸಂಧ್ಯಾರಾಗದಲ್ಲಿ ಹಾಡುವಂಥದ್ದು. ಮತ್ತು ಮಧ್ಯಾಹ್ನದಲ್ಲಿ ಏರುದನಿಯಲ್ಲಿ ಹಾಡುವಂಥ ಪದ್ಯವು, ಮತ್ತು ಬೆಳಿಗ್ಗೆ ರಾಗದಲ್ಲಿ ದುಃಖರಸದ ಪದ್ಯಗಳು, ಇನ್ನೇಕೆ ಯಮನ ಬಾಧೆಗಳು ಇನ್ನೂ ಹುಟ್ಟಿಸ್ತರೆಯ್ಯ, ಮತ್ತು ಕೊಟ್ಟ ಬಿಡಾರದಲ್ಲಿ ಎಷ್ಟು ದಿನ ಜೀವಿಸಲಿ, ಹೀಗೆ ದುಃಖರಸದ ಪದ್ಯವನ್ನು ದೇವರಿಗೆ ದೀಪವನ್ನು ವಿಸರ್ಜಿಸುವ ಸಮಯದಲ್ಲಿ ಹಾಡುವಂಥದ್ದು. ಇದನ್ನೆಲ್ಲ ನಮಗೆ ಕಲಿಸಿದವರು ನರಸಿಂಹರಾಯರ ಶಿಷ್ಯರಾದ ಅಯ್ಯಂಗಾರ್ ಅಂತ, ಅವರ ಶಿಷ್ಯರು ತಾರತೇಶ್ವರ ಹೆಡ್ ಮಾಸ್ಟರ್ ಆದ ಮಂಜುನಾಥ ಪಡಿಯಾರ್ ಅಂತ. ಅವರೆಲ್ಲ ಈ ಭಜನೆಯನ್ನು ಹೇಗೆ ಮಾಡಬೇಕು, ಭಜನೆ ಅಂದರೆ ಏನು, ಏಕಕಾಲದಲ್ಲಿ ಒಂದೇ ದಿನದಲ್ಲಿ ಮಾಡುವ ಭಜನೆಗೆ ಅಖಂಡ ಏಕಾ ಭಜನೆ, ತ್ರಿಕಾಲದಲ್ಲಿ ಮಾಡುವ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದು ಮಾಡುವ ತ್ರಿಕಾಲ ಭಜನೆ. ಮತ್ತು ಇಲ್ಲಿ ಅಮ್ಮನವ್ರ ತಪ್ಪಲಲ್ಲಿ 7 ವರ್ಷಕ್ಕೊಮ್ಮೆ ಭಜನೆ ನಡೀತದೆ. ತ್ರಿಕಾಲ ಭಜನಾ ಸಪ್ತಾಹ ಅಂತೇಳಿ 7 ದಿನದೊಳಗೆ ದೀಪ ಆರಲಿಕ್ಕಿಲ್ಲ, ತಾಳ ನಿಲ್ಲಲಿಕ್ಕಿಲ್ಲ, ಬಂದವರಿಗೆಲ್ಲ ಊಟ. ಅದು ಈ ವರ್ಷ ಆಗಿದೆ. ಇಲ್ಲಿ ಬರುವ ವರ್ಷ ಇಲ್ಲಿ ಕುಡಿಯೇರಿ ಮತ್ತು ಬಾಲಮಠದಲ್ಲಿ ಇದೆ ಸಪ್ತಾಹ ಭಜನೆ ಅಂತ. 7 ದಿನ ಪರ್ಯಂತ ಬಂದವರಿಗೆಲ್ಲ 2 ಹೊತ್ತು ಸಾಧಾರಣ 4-5 ಸಾವಿರ ಜನರ ದಿವಸ ಊಟ. ಮತ್ತು 7 ದಿನದವರೆಗೆ ರಾತ್ರಿ ಹಗಲು ಅಖಂಡ ಸಪ್ತಾಹ ಭಜನೆ ಇದು ನಡೀತದೆ. ಅದು ಕೊಲ್ಲೂರಮ್ಮನವ್ರ ಭೂಮಿ, ಅದು ಹಿಂದಿನ ನಮ್ಮ ಪೂರ್ವಿಕರು. ಈ ವರ್ಷ 10ನೇ ಸಪ್ತಾಹ ಇಲ್ಲಿ ಆಗಿದೆ. ಮತ್ತು ನಮ್ಮ ಕರಾವಳಿ ಭಾಗದಲ್ಲಿ ಒಂದು 3-4 ಕಡೆಯಲ್ಲಿ ಈ ನಮ್ಮ ಅವರು ನಾರಾಯಣ ರಾಯರಂತ ಕಲಿಸಿದ ರೀತಿಯಲ್ಲಿಯೇ ಭಜನೆಯನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಂಡು ಹೋಗ್ತಾ ಇದೆ ಭಜನೆ. ಅದನ್ನು ಧರ್ಮಸ್ಥಳ ಹೆಗ್ಡೆಯವ್ರ ಥ್ರೂವಿಂದ ನಾವು ಅದನ್ನೊಂದು ಪುಸ್ತಕವನ್ನು ಅದು ನಶಿಸಿ ಹೋಗಬಾರ್ದು. ನಮಗೆಲ್ಲ ವರ್ಷ ಆಯಿತು, ಇಂದಿನ ಪೀಳಿಗೆಗೆ ಇದು ಬರಲಿ. ಅದೇನು ಯಾವ ಪುಸ್ತಕದಲ್ಲಿಯೂ ಇಲ್ಲ, ಬಾಯಿಂದ ಬಾಯಿಗೆ ಬಂದಂಥ ಪದ್ಯಗಳು ಅವರು ನಮಗೆ ಕಲಿಸಿದ್ರು. ಅದು ನಶಿಸಿ ಹೋಗಬಾರ್ದನ್ನು ಒಂದು ಪುಸ್ತಕವನ್ನು ಮಾಡಿ ಮಾನ್ಯ ಪೂಜ್ಯ ಗುರುವರಿಯರಿಂದಲೇ ಅದನ್ನು ಧರ್ಮಸ್ಥಳದಲ್ಲಿ ಹೋಗಿ ಅವರು ಬರಲಿಕ್ಕೆ ಹೇಳಿದ್ರು. ಅವ್ರು ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು. ಧರ್ಮಸ್ಥಳದಲ್ಲಿ ನಾವು ಬಿಡುಗಡೆ ಮಾಡಿ ಪ್ರತಾಪ್ ಪಾಂಜರ ಮಂಡಳಿಯವರಿಗೂ ಇಲ್ಲಿ ಮುರುಗೋಳಿ ಹಕ್ಕಲಂತ ಅಲ್ಲಿ ಒಂದು ಫಂಕ್ಷನನ್ನು ಮಾಡಿ ಫಂಕ್ಷನಲ್ಲಿ ಎಲ್ಲ ಸ್ಥಳೀಯ ಭಜನಾ ಮಂಡಳಿಗೆ ಅದು ವಿತರಣೆ ಮಾಡಿದ್ದೇವೆ. ಅದನ್ನು ನೀತಿಯನ್ನೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ ನಾವು. ಮತ್ತು ನಮ್ಮ ದೃಷ್ಟಿಯಲ್ಲಿ ಇದನ್ನು ಅಳಿಸಿ ಹೋಗಬಾರ್ದು. ನಮ್ಮ ಧಾರ್ಮಿಕ ಸಂಸ್ಕೃತಿಯಲ್ಲಿ ಭಜನೆ ಅಂತ ಹೇಳುವಂಥದ್ದು ಪವಿತ್ರವಾದ್ದು. ಯಾಕೆ ಭಜನೆಯಲ್ಲೇ ಇದೆ, ಯಾಗ ಯಜ್ಞ ಮಾಡಲೇಕೆ ಯೋಗಿ ಯತಿಯು ಆಗಲೇಕೆ ನಾಗಶಯನ ಭಜನೆಯನ್ನು ಮಾಡಿ ಅಂತ ಹೇಳುವಂಥದ್ದು ಅದರಲ್ಲಿ ಪುಸ್ತಕದ ಮತ್ತು ಸರ್ವ ತತ್ವಗಳು ವೇದಾಂತದ ಸರ್ವ ರಹಸ್ಯವೂ ಭಜನೆಯಲ್ಲಿ ಅಡಕವಾಗಿದೆ. ನಾವು ಪುರಾಣದಲ್ಲಿ ಇರುವಂಥ ಒಂದು ಭಜನೆಯಲ್ಲಿ ಒಂದು ಇಡೀ ರಾಮಾಯಣ ಮಹಾಭಾರತದ ಪದ್ಯವನ್ನು ಕೆಲವು ಒಂದೇ ಭಜನೆಯಲ್ಲಿ ಇದೆ. ಅಂಥ ಪದ್ಯಗಳಲ್ಲೂ ಭಜನೆಯಲ್ಲಿ ಇದೆ. ಆದ್ದರಿಂದ ಈ ಭಜನೆ ಅಂತ ಇರೋದು ಭಾಳ ಶ್ರೇಷ್ಠವಾದ್ದು. ಅದನ್ನು ನಾವು ನಶಿಸಿ ಹೋಗಬಾರ್ದಂತೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೆ. ಪೂಜ್ಯರ ಆಶೀರ್ವಾದದಿಂದ ನಾವು ಮಾಡಿದವರಿಗೂ ಅವರಿಗೂ ಒಳ್ಳೆಯ ಗೌರವ ಸಿಕ್ಕಿದೆ. ಮತ್ತು ಇನ್ನೂ ನಾವು ಅದನ್ನು ಕೆಲವು ಬೇರೆ ಹೊರಗಿನ ಭಜನೆ ಮಂಡಳಿಯವರಿಗೂ ವಿತರಣೆ ಮಾಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ನಾನು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ಮಾತ್ರ ಭಜನಾ ವಿಷಯನು ನಾನು ಸಣ್ಣ ಪ್ರೀತಿಯಲ್ಲಿ ಅನುಭವ ಇಲ್ಲದೇ ಏನು ಹೇಳಿದ್ದೇನೆ. ಇದರಲ್ಲಿ ಏನಾದರೂ ಲೋಪದೇಶಗಳಿದ್ದರೆ ಆ ಮಂಜುನಾಥ ಸ್ವಾಮಿ ಆ ಪೂಜ್ಯರು ನಮ್ಮನ್ನು ಕ್ಷಮಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಮತ್ತು ನಮ್ಮ ಕ್ಷೇತ್ರದ ಜೀವನಾದ ಶ್ರೀ ಮಹೇಶ್ವರನು ಇದನ್ನು ನಾವು ಕೃತಿಯನ್ನು ಮಾಡಿದ ಇನ್ನೂ ಹೆಚ್ಚಿನ ಶ್ರೇಯಸ್ಸು ನಮಗೆ ಸಿಗಲಿ ಮತ್ತು ಈ ಬೆಳವಣಿಗೆ ಆಗ್ತಾ ಹೋಗಲಿ. ಈ ಭಜನೆ ನಶಿಸಬಾರದೆನ್ನುವ ನಮ್ಮೆಲ್ಲರ ಉದ್ದೇಶದಿಂದ ನಾವು ಅದನ್ನು ಮಾಡಿದ್ದೇವೆ. ಎಲ್ಲ ಇನ್ನು ಮಹಿಳಾ ತಂಡದವರು ಕೂಡ ಹೆಚ್ಚಾಗಿ ಈಗ ಭಜನೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಪರಮಾತ್ಮನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಜನೆಯನ್ನು ಮಾಡುವಂಥ ಸದ್ಭಾವನೆಯನ್ನು ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ.